ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಸೊಪ್ಪಿನ ಸಾಂಬಾರು ಮತ್ತು ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಲೋಟ ತೊಗರಿಬೇಳೆ ಹಾಕಿ ತೊಗರಿಬೇಳೆನ ತೊಳ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಅರ್ಧ ಕಟ್ ಅಣ್ಣೆ ಸೊಪ್ಪು ಮತ್ತು ಒಂದು ಅರ್ಧ ಕಟ್ ಬಸಳೆ ಸೊಪ್ಪನ್ನ ಹಾಕ್ಕೊಳ್ಳಿ. ಇದು ಹಂಗೆ ಹಾಕ್ಕೊಳ್ಳಿ, ಏನು ಹಚ್ಚೋದು ಬೇಡ, ಮಸ್ಯವಾಗ ಸರಿ ಹೋಗುತ್ತೆ ಬೆಂದಾದ್ಮೇಲೆ. ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಬದನೆಕಾಯಿನ ಒಂದು ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡು ಹಾಕ್ಕೊಳ್ಳಿ, ಬೆಂದಾಗ ಸರಿ ಹೋಗುತ್ತದು. ಒಂದು 3 ಟೊಮ್ಯಾಟೋನ ಹಾಕ್ಕೊಳ್ಳಿ, ಅದು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಮ ಖಾರ ಕಡಿಮೆ ತಿನ್ನೋಂಗಿರೋ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಹಾಕಿ, 1.5 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಉಪ್ಪು ಜಾಸ್ತಿ ಹತ್ತುತ್ತೆ. 2 ಸ್ಪೂನ್ ಧನಿಯಾ ಪುಡಿ, ಮತ್ತು ನೀರು ಹಾಕಿ, ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಳಿ. ಸೊಪ್ಪಿನಲ್ಲಿ ನೀರಿನಾಂಶ ಇರೋದ್ರಿಂದ ಅದು ಕೂಡ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಒಂದೇ ಒಂದು ತೊಳೆ ಹುಣಸೆಹಣ್ಣು ಹಾಕಿ, ಟೊಮೊಟೊ ಹಾಕಿರ್ತೀರಲ್ಲ ಸಾಕು. ಈಗ ಒಂದು 2 ವಿಷಲ್ ಬಿಟ್ಕೊಳ್ಳಿ. ಅಷ್ಟರಲ್ಲಿ ನೀವು ಒಂದು 5 ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ. ಸೊಪ್ಪು ಡೈಲಿ ತಿನ್ನೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ನೋಡಿ ರೆಡಿಯಾಗಿದೆ, ಇದು ಬೆಂದಿದೆ ಎಲ್ಲನೂ. ಈಗ ಸ್ವಲ್ಪ ನೀರನ್ನ ಬೇರೆ ಬೊಟ್ಲಲ್ಲಿ ಹಾಕ್ಕೊಂಡು ಅದನ್ನು ಮಾತ್ರ ಮಸ್ಕೊಳ್ಳಿ, ಇಲ್ಲಾಂದರೆ ನೀರಿದ್ದರೆ ಮಸ್ಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಮಸ್ತಿದೆ ಇದು ಹಳ್ಳಿ ಸ್ಟೈಲಲ್ಲಿ ನಾವು ಹಿಂಗೆ ಮಾಡ್ತೀವಿ, ಸಿಟಿ ಸ್ಟೈಲಲ್ಲಿ ಮಾಡ್ತಾರೆ ಸೊಪ್ಪಿನ ಸಾಂಬಾರು. ಈಗ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಒಂದೊಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕಿ, ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, 1 ಟೊಮ್ಯಾಟೊ, 1 ಈರುಳ್ಳಿ. ಈಗ ಇದನ್ನು ಡೈರೆಕ್ಟು ನೀವು ಮಸ್ತಿರ್ತೀರಲ್ಲ ಸೊಪ್ಪು, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ 5 ನಿಮಿಷ ಕುದಿಸ್ಬೇಕು. ಕುದ್ದಾದ್ಮೇಲೆ ರೆಡಿ ಆಗುತ್ತೆ ಸೊಪ್ಪಿನ ಸಾರು. ಅಷ್ಟರಲ್ಲಿ ನಾವು ಮುದ್ದೆ ರೆಡಿ ಮಾಡ್ಕೊಂಡಿರ್ತೀವಿ. ಈಗ ನೋಡಿ ಹೆಸರುಬೇಳೆ ಮತ್ತು ಮುದ್ದೆ ಸಾಂಬಾರು ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.